ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ. ಮೇಜರಾಗಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ನಾವು ಯಾವ್ಯಾವ ರೀತಿಯ ಪ್ರಶ್ನೆಗಳು ಈಗಾಗಲೇ ಬಂದಿದೆ ಅಂತಕ್ಕಂಥದ್ದು ಕಳೆದ ಒಂದು 15 ವಿಡಿಯೋಗಳನ್ನು ನಾನು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗಾಗಲೇ ಕ್ಲಾಸಸ್ ಮಾಡಿದ್ದೇನೆ. ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನೀವು ಇದನ್ನು ನೋಡ್ಕೋಬೋದು. ಅದೇ ರೀತಿಯಾಗಿ VA ಇರ್ಬೋದು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆದಮೇಲೆ ನಿಮಗೆ CR/DR ಇರ್ಬೋದು, ಮತ್ತು ಈ ಗ್ರೂಪ್ C ಎಕ್ಸಾಮ್ಗಳಿರ್ಬೋದು, KS ಇರ್ಬೋದು, PSI ಇರ್ಬೋದು, ಈ ಎಲ್ಲ ಪರೀಕ್ಷೆಗಳಿಗೆ HSTR GPSTR ಹುದ್ದೆಗಳಿಗೆ ನಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಸಿಗ್ತಾ ಇದೆ. ಆನ್ಲೈನಲ್ಲಿ ಲ್ಯಾಂಡ್ ಸರ್ವೇರ್ ಸಿಗ್ತಾ ಇದೆ. ಯಾರು ಕೋಚಿಂಗ್ ಬರೋದಕ್ಕಾಗಲ್ಲ ಅವರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಹಲವು ಪ್ರಶ್ನೆಗಳು ಅನ್ನೋದಕ್ಕಿಂತಲೂ ನಿಮಗೆ ಈ ವಿಡಿಯೋಗಳು, ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಈಗ ಒಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಂಬಂಧಿಸಿದಂಥ ಲಾಸ್ಟ್ ಬ್ಯಾಚಸ್ಗಳು ಸ್ಟಾರ್ಟ್ ಆಗಿದೆ. ಈಗ ಹೊಸ ಬ್ಯಾಚ್ಗಳು ಸಹ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇದುವರೆಗೆ ನಮಗೆ ಈ ರಾಮಕೃಷ್ಣ ಮಿಷನ್ ಇರ್ಬೋದು, ಥಿಯೋಸಾಫಿಕಲ್ ಸೊಸೈಟಿ ಇರ್ಬೋದು, ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ ಇರ್ಬೋದು, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಇರ್ಬೋದು, ಈ ಥರದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾ ಇದ್ರು. ಬಟ್ ಆದರೆ ಈಗ ಒಂದು ಮಿಷನರೀಸ್ ಆಫ್ ಚಾರಿಟಿಯನ್ ಇದರ ಫೌಂಡರ್ ಯಾರು ಅಂತ ಕೇಳಿದ್ದಾರೆ. ಮಿಷನರಿ ಆಫ್ ಚಾರಿಟಿಯರ್ ಇದರ ಫೌಂಡರ್ ಯಾರು ಅಂತ ಕೇಳಿದ್ದಾರೆ. ಎಸ್, ಹಾಗಾದರೆ ಇದಕ್ಕೆ ರೈಟ್ ಉತ್ತರ ಯಾವುದು ಅಂದರೆ ಮದರ್ ತೆರೇಸಾ. ನೋಡಿ, ಮದರ್ ತೆರೇಸಾ ಅವ್ರ ಮೇಲೆ ಬರ್ಬೋದಂಥ ಪ್ರಶ್ನೆಗಳೇನಿದೆ ಅದು ನಮಗೆ ಗೊತ್ತಿರಬೇಕು. ಮದರ್ ತೆರೇಸಾ ಎಲ್ಲಿಯವರು ಅಂದರೆ ಈ ಯುಗೋಸ್ಲೋವಿಯಾ ಏನಿದೆ, ಈ ಯುಗೋಸ್ಲೋವಿಯಾದವರು ಮದರ್ ತೆರೇಸಾ ಅಂತ ನಿಮಗೆ ಗೊತ್ತಿರಬೇಕು. ವಿದೇಶಿಯ ಮಹಿಳೆ ಭಾರತಕ್ಕೆ ಬಂದು ಸಿಟಿಜನ್ಶಿಪ್ಪನ್ನು ಪಡೆದರು. ಹಾಗಾದರೆ ಭಾರತದಲ್ಲಿ ರಾಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿಯನ್ನು ಪಡೆದಂತಹ ಈ ಒಂದು ಫಿಲಿಪೈನ್ಸ್ ದೇಶ ಕೊಡ್ತಕ್ಕಂತಹ ರಾಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿ, ಏಷ್ಯಾದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತದ ಮೊದಲ ಮಹಿಳೆ ಅಂತ ಕೇಳಿದರೆ, ನಿಮಗೆ ಭಾರತದ ಮೊದಲ ಮಹಿಳೆ ಅಂತ ಕೇಳಿದರೆ ಯಾರು ಅಂದರೆ ಮದರ್ ತೆರೇಸಾ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಭಾರತದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಭಾರತದ ಮೊದಲ ಮಹಿಳೆ ಯಾರು ಅಂದರೂ ಸಹ ಈ ಮದರ್ ತೆರೇಸಾ ಅಂತ ಗೊತ್ತಿರಬೇಕು. 1979ರಲ್ಲಿ ಈ ಶಾಂತಿಗೆ ಪೀಸ್ ಅವಾರ್ಡ್ ಅಂತಕ್ಕಂಥದ್ದು ನೊಬೆಲ್ ಪ್ರೈಸ್ ಮದರ್ ತೆರೇಸಾ ಅವರಿಗೆ ಬಂತು. ನೊಬೆಲ್ ಪ್ರೈಸ್ ಮದರ್ ತೆರೇಸಾ ಅವರಿಗೆ ಬಂತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನಿಮಗೆ ಈ ಒಂದು ಮೇಧಾ ಪಾಟ್ಕರ್ ಅಂತಕ್ಕಂಥದ್ದು ಒಂದು ಸೋಷಿಯಲ್ ಸರ್ವಿಸ್ ಅನ್ನೋದಕ್ಕಿಂತ ಸಮಾಜ ಸುಧಾರಕಿ ಅಂತಕ್ಕಂಥದ್ದು. ಈ ನರ್ಮದಾ ಬಚಾವೋ ಆಂದೋಲನ ಏನಿದೆ, ಈ ನರ್ಮದಾ ಬಚಾವೋ ಆಂದೋಲನಕ್ಕೆ ಸಂಬಂಧಿಸಿದಂಥ ಹೋರಾಟಗಾರ್ತಿ ಯಾರು ಅಂದರೆ ಮೇಧಾ ಪಾಟ್ಕರ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಸ್ವಾಮಿ ವಿವೇಕಾನಂದ ಅಂದರೆ 1893ರಲ್ಲಿ ಚಿಕಾಗೋ ಕಾನ್ಫರೆನ್ಸಿಗೆ ಹೋಗಿದ್ದು, ಆವಾಗ ಶೇಷಾದ್ರಿ ಅಯ್ಯರ್ ಅವರಿಂದ ಹಣವನ್ನು ಪಡೆದಿದ್ದು. 1896ರಲ್ಲಿ ವೇದಾಂತ ಸಂಘವನ್ನು ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು. 1897ರಲ್ಲಿ ಈ ರಾಮಕೃಷ್ಣ ಮಿಷನ್ನನ್ನು ಬೇಲೂರ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ 2 ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರೀತಾರೆ. ಶಾಂತಿನಿಕೇತನ ಮತ್ತು ಅವರ ಕೃತಿಗಳು, ನೈಟ್ವುಡ್ ಪ್ರಶಸ್ತಿ, ಇವುಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ಬೋದು. ಹಾಗೆ ಇದರ ವಿಶೇಷ ಅಂಶಗಳಲ್ಲಿ ಮದರ್ ತೆರೇಸಾ ಮೊದಲ ಒಂದು ಶಾಂತಿ ಪ್ರಶಸ್ತಿಯನ್ನು ನೊಬೆಲಲ್ಲಿ ಅಥವಾ ಭಾರತದ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂತಲೇ ಹೆಚ್ಚಾಗಿ ಕೇಳೋದು ಈ ಒಂದು ಮದರ್ ತೆರೇಸಾ. ಹಾಗೆ ಭಾರತದಲ್ಲಿ ಮೊದಲು ರಾಮನ್ ಮ್ಯಾಗ್ಸೆಸ್ಸೆ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ, ಇದೇ ಮದರ್ ತೆರೇಸಾ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಈ ಒಂದು 2 ಕಾನ್ಸೆಪ್ಟ್ಗಳ ಬಗ್ಗೆ ನೋಡಿ. 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಪ್ರಥಮ ಮಹಿಳಾ ಪದವೀಧರೆ ಯಾರು ಅಂತಕ್ಕಂಥದ್ದು ನೋಡಿ. ನಮಗೆ ಫಸ್ಟ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆದಂಥ VV ಯಾವುದು ಅಂದರೆ 1854ರ ಒಂದು ವುಡ್ ಸ್ವರವಿಧಿಯ ಪ್ರಕಾರ ಏನಾಗುತ್ತೆ ಅಂದರೆ, ಈ ಬಾಂಬೆ ಇರ್ಬೋದು, ಹಾಗೆ ಈ ಒಂದು ಮದ್ರಾಸ್ ಇರ್ಬೋದು, ಹಾಗೆ ಈ ಒಂದು ಕಲ್ಕತ್ತಾ ಇರ್ಬೋದು. ವುಡ್ ಸ್ವರದಿಯ ಪ್ರಕಾರ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಒಂದು ಮಾದರಿಯಲ್ಲಿ ಯೂನಿವರ್ಸಿಟಿಗಳು ಸ್ಟಾರ್ಟ್ ಆಗಬೇಕು ಅಂತ 1857ರಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಕಲ್ಕತ್ತಾ ಯೂನಿವರ್ಸಿಟಿ ಇಂಡಿಯಾದಲ್ಲಿ ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಕಲ್ಕತ್ತಾದಲ್ಲಿ ಒಂದು ಫಸ್ಟ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಈ ಯೂನಿವರ್ಸಿಟಿಯಿಂದ ಒಂದು ಪದವಿಯನ್ನು ಪಡೆದಂಥ ಮೊದಲ ಮಹಿಳಾ ಪದವೀಧರೆ ಯಾರು ಅಂತ ಕೇಳ್ತಾರೆ. ಭಾರತದ ಮೊದಲ ಮಹಿಳಾ ಪದವೀಧರೆ ಯಾರು ಅಂದರೆ ಈ ಒಂದು ಕದಂಬಿನಿ ಗಂಗೂಲಿ ಅಂತ ಗೊತ್ತಿರಬೇಕು. ಯಾರು? ಕದಂಬಿನಿ ಗಂಗೂಲಿ ಅಂತ ಗೊತ್ತಿರಬೇಕು. ಈ ಒಂದು ಕದಂಬಿನಿ ಗಂಗೂಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ಈ ಕದಂಬಿನಿ ಗಂಗೂಲಿಗೆ ಸಂಬಂಧಿಸಿದಂತೆ ಮತ್ತೊಂದು ಪ್ರಶ್ನೆ ನಿಮಗೆ ಕೇಳಿದರೆ, 1890 ಇದೇ ವರ್ಷ ಈ ಒಂದು ಏನು 1890ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಅಧಿವೇಶನ ನಡೆಯುತ್ತೆ. ಯಾವ ಅಧಿವೇಶನ? ಈ ಕಲ್ಕತ್ತಾದಲ್ಲಿ ನಡೆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ. ಈ ರೆಹಮದುಲ್ಲಾ ಸಯಾನಿ ಅಂತ ಏನಿದ್ದಾರೆ, ಈ ಒಂದು ರೆಹಮದುಲ್ಲಾ ಸಯಾನಿ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು.
ಈ ಒಂದು ಕಲ್ಕತ್ತಾ ಅಧಿವೇಶನದಲ್ಲಿ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಮಾತನಾಡಿದ ಒಂದು ಮೊದಲ ಮಹಿಳೆ ಯಾರು ಅಂತ ಕೇಳ್ತಾರೆ ಕ್ವಶನ್ಸ್. ಏನಂತ ಕೇಳ್ತಾರೆ? ಮೊದಲ ಮಹಿಳೆ ಯಾರು ಅಂತ ಕೇಳಿದ್ರೆ ಸಹ ಕದಂಬಿನಿ ಗಂಗೂಲಿ. ಮೊದಲ ಪದವೀಧರೆ ಯಾರು ಅಂದರೆ ಸಹ ಕದಂಬಿನಿ ಗಂಗೂಲಿ. ಹಾಗೆ ಪುರುಷರಲ್ಲಿ ಮೊದಲ ಒಂದು ಪುರುಷ ಪದವೀಧರ ಯಾರು ಇಂಡಿಯಾದಲ್ಲಿ ಅಂದರೆ ಈ ಒಂದು ಬಂಕಿಮಚಂದ್ರ ಚಟರ್ಜಿ ಅವರು ಅಂತ ಗೊತ್ತಿರಬೇಕು. ಯಾರು ಅಂದರೆ ಬಂಕಿಮಚಂದ್ರ ಚಟರ್ಜಿ ಅವರು ಅಂತ ಗೊತ್ತಿರಬೇಕು. ವಿಜಯಲಕ್ಷ್ಮಿ ಪಂಡಿತ್ ನಿಮಗೆ ಗೊತ್ತಿದೆ, ನೆಹರು ಅವರ ಸಹೋದರಿ. 1953ರಲ್ಲಿ ಇವರು ಏನಾಗ್ತಾರೆ, ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಏನಿದೆ ಇದರ ಒಂದು ಸಾರಿ ಅಧ್ಯಕ್ಷರಾಗಿದ್ದರು ಅಂತ ಗೊತ್ತಿರಬೇಕು. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ಇವರು ಅಧ್ಯಕ್ಷರಾಗಿದ್ದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. 1890ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರಥಮ ಮಹಿಳೆ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಇದಾದಮೇಲೆ ಬಂಗಾಳ ವಿಭಜನೆ ಡ್ಯಾಶಲ್ಲಿ ಆಯಿತು ಅಂತ ನೋಡಿ. ಈ ಬಂಗಾಳ ವಿಭಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಅಕ್ಟೋಬರ್ 16 ಒಂದು ಹರತಾಳ ದಿನವನ್ನು ಸ್ಟಾರ್ಟ್ ಮಾಡಿ ಬಂಗಾಳ ವಿಭಜನೆ ಆಗೋದಕ್ಕೆ ಏನೆಲ್ಲ ಕಾರಣ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅಂದಿನ ವೈಸರಾಯಿ ಆದಂತಹ ಲಾರ್ಡ್ ಕರ್ಜನ್ ಏನು ಮಾಡ್ತಾನೆ, ಈ ಒಂದು ಲಾರ್ಡ್ ಕರ್ಜನ್ ಈ ಹಿಂದೂ ಮತ್ತು ಮುಸ್ಲಿಮರನ್ನು ಹಿಂದೂ ಮತ್ತು ಮುಸ್ಲಿಮರನ್ನು ಒಡೆದು ಆಳುವ ನೀತಿಯಿಂದ ಏನು ಮಾಡ್ತಾನೆ ಅಂದರೆ ಈ ಒಂದು ಬಂಗಾಳ ವಿಭಜನೆಯನ್ನು ನಾನು ಮಾಡ್ತೀನಿ ಅಂತ ಏನು ಮಾಡ್ತಾನೆ, ಜುಲೈ 19, 1950ಕ್ಕೆ ಇದನ್ನು ಅನೌನ್ಸ್ ಮಾಡ್ತಾನೆ. ಹಾಗಾದರೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಆಗಸ್ಟ್ 7, 1905ಕ್ಕೆ ಏನಾಗುತ್ತೆ, ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಈ ಒಂದು ವಂಗಭಂಗ ಈ ವಂಗಭಂಗ ಚಳವಳಿ ಅಥವಾ ಸ್ವದೇಶಿ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಆದರೂ ಸಹ ಇದೇನಾಗುತ್ತೆ ಅಂದರೆ ಈ ಮಂತ್ ಆಫ್ ಅಕ್ಟೋಬರಲ್ಲಿ ಈ ಅಕ್ಟೋಬರಲ್ಲಿ ಏನಾಗುತ್ತೆ ಅಂದರೆ ಅಕ್ಟೋಬರ್ 16ಕ್ಕೆ 1905ರಲ್ಲಿ ಬಂಗಾಳ ವಿಭಜನೆ ಜಾರಿಗೆ ಬಂದೇ ಬರುತ್ತೆ. ಈ ಒಂದು ಜಾರಿಗೆ ಬಂದಂಥ ದಿನದಂದೇ ಹಿಂದೂ ಮುಸ್ಲಿಮರು ಏನು ಮಾಡ್ತಾರೆ, ಈ ರಕ್ಷಾ ಬಂಧನ್ ಈ ರಕ್ಷಾ ಬಂಧನ್ ದಿವಸ್ ಅಥವಾ ರಾಖಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಬ್ರಿಗೊಬ್ಬರು ಒಪ್ಪಿಗೆಯನ್ನು ಮಾಡಿ ಬಂಗಾಳ ವಿಭಜನೆ ಆಗಬಾರ್ದು ಅಂತಕ್ಕಂಥದ್ದು ಈ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ, ಕಲ್ಕತ್ತಾ ಇರ್ಬೋದು, ಢಾಕಾ ಇರ್ಬೋದು, ಇವು ಬೇರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೋರಾಟ ನಡೆಯುತ್ತೆ. ಆದರೆ ಇದರೆಲ್ಲದರ ನಡುವೆಯೂ ಬಂಗಾಳ ವಿಭಜನೆ ಆಗುತ್ತೆ ಅಂತಕ್ಕಂಥದ್ದು, ಡಿವೈಡ್ ಆಗುತ್ತೆ ಅಂತ ಸ್ಟೇಟ್. ಕೊನೆಗೆ ಜಾರ್ಜ್ 5th ಭಾರತಕ್ಕೆ ಬಂದಾಗ 1911ರಲ್ಲಿ ಬಂಗಾಳ ವಿಭಜನೆ ಏನಾಗುತ್ತೆ, ರದ್ದತಿ ಆಗುತ್ತೆ ಅಂತ ಗೊತ್ತಿರಬೇಕು. ಬಂಗಾಳ ವಿಭಜನೆ ರದ್ದತಿ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಶೋಕ ದಿನ, ಹಾಗೆ ಅಕ್ಟೋಬರ್ 16 ರಕ್ಷಾ ಬಂಧನ್ ದಿವಸ್, ಹಿಂದೂ ಮುಸ್ಲಿಮರು ರಾಖಿ ಹಬ್ಬವನ್ನು ಆಚರಣೆ ಮಾಡಿದಂಥದ್ದು, ಹಾಗೆ ರಕ್ಷಾ ಬಂಧನ್ ದಿವಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬಂಗಾಳದ ಶೋಕ ದಿನ ಅಂತ ಗೊತ್ತಿರಬೇಕು. ಕೃಷ್ಣಕುಮಾರ್ ಮಿತ್ರ ಅವರ ಸಂಜೀವಿನಿ ಪತ್ರಿಕೆಗಳಿರ್ಬೋದು, ಬಂಗಾಳ ವಿಭಜನೆಯನ್ನು ತುಂಬ ಪತ್ರಿಕೆಗಳು ವಿರೋಧ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾದರೆ 3ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು ಅಂತ ನೋಡಿ. ಈಗ ಇಲ್ಬರ್ಟ್ ಮಸೂದೆ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಬರ್ಟ್ ಆ್ಯಕ್ಟ್ ಬಗ್ಗೆ ನಮಗೆ ಫಸ್ಟ್ ಮಾಹಿತಿ ಬೇಕು. 1883ರಲ್ಲಿ ಇಲ್ಬರ್ಟ್ ಆ್ಯಕ್ಟ್ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ ನೋಡಿ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಭಾರತದಲ್ಲಿ ಈ ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ ಒಂದು ಸಮಾನ ಕಾನೂನು ವ್ಯವಸ್ಥೆಯನ್ನು, ಯಾರೇ ತಪ್ಪು ಮಾಡಿದರೂ ಸಹ ಸಮಾನ ಕಾನೂನು ವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟದ್ದೇ ಈ ಇಲ್ಬರ್ಟ್ ಮಸೂದೆ ಅಂತ ಗೊತ್ತಿರಬೇಕು. ಲಾರ್ಡ್ ರಿಪ್ಪನ್ ಇದರ ರೂವಾರಿ ಅಂತ ಗೊತ್ತಿರಬೇಕು. ನೋಡಿ, ಈ ಭಾರತದ ಒಬ್ಬ ಸ್ನೇಹಿ ವೈಸರಾಯಿ ಯಾರು ಅಂದರೆ ಲಾರ್ಡ್ ರಿಪ್ಪನ್ ಅಂತ ಗೊತ್ತಿರಬೇಕು. ಭಾರತದ ಈ ಒಂದು ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾರು ಅಂದರೆ ಲಾರ್ಡ್ ರಿಪ್ಪನ್ ಅಂತ ಗೊತ್ತಿರಬೇಕು. ಹಾಗೆ 1881ರಲ್ಲಿ ಈ ಆಧುನಿಕ ಗಣತಿ ಸ್ಟಾರ್ಟ್ ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ಇವನ ಕಾಲದಲ್ಲಿ ಅಂತ ಗೊತ್ತಿರಬೇಕು. ನೆಕ್ಸ್ಟು ಈ ಒಂದು 1881ರಲ್ಲಿ ಮತ್ತು ಈ ಕೈಗಾರಿಕಾ ಕಾಯ್ದೆಗಳು ಜಾರಿಗೆ ಬಂದಿದ್ದು ಯಾರ ಕಾಲದಲ್ಲಿ ಅಂದರೆ ಕೈಗಾರಿಕಾ ಕಾಯ್ದೆಗಳು ಜಾರಿಗೆ ಬಂದಿದ್ದು ಇವ್ರ ಕಾಲದಲ್ಲೇ. 1882ರಲ್ಲಿ ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು ರದ್ದತಿಯಾಗಿದ್ದು, 1883ರಲ್ಲಿ ಈ ಒಂದು ಇಲ್ಬರ್ಟ್ ಮಸೂದೆ ಅಥವಾ ಆ್ಯಕ್ಟ್ ಅಂತಕ್ಕಂಥದ್ದು ಜಾರಿಗೆ ಬಂದಿದ್ದು ಇವ್ರ ಕಾಲದಲ್ಲಿ ಅಂತ ಗೊತ್ತಿರಬೇಕು. ನೋಡಿ, ಈಗ ಲಾರ್ಡ್ ಲಿಟ್ಟನ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಲಾರ್ಡ್ ಲಿಟ್ಟನ್ ಅಂದರೆ ಇವರು 1878ರಲ್ಲಿ 2 ಆ್ಯಕ್ಟ್ಗಳನ್ನು ಜಾರಿಗೆ ತರ್ತಾರೆ. ಒಂದು ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು, ಪತ್ರಿಕಾ ನಿಷೇಧ ಕಾಯ್ದೆ ಅಂತ ಗೊತ್ತಿರಲಿ.
ನೆಕ್ಸ್ಟು ಅದಾದಮೇಲೆ ನಮಗೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ವೆಪನ್ಸ್ ಆರ್ಮ್ಡು ಆ್ಯಕ್ಟ್ ಅಂತಕ್ಕಂಥದ್ದು, ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು, ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಇವ್ರಿಗೆ ಜಾರಿಗೆ ತಂದರು ಅಂತ ಗೊತ್ತಿರಬೇಕು. ನೋಡಿ, ಈಗ ಲಾರ್ಡ್ ಬಾರ್ಲೋ ಕಾಲದಲ್ಲಿ ಏನಾಗುತ್ತೆ ಅಂದರೆ 1805ರಿಂದ ಈ 7ರವರೆಗೆ ಇರ್ತಾನೆ. ಒಂದು ಬುಡಕಟ್ಟು ಅಥವಾ ಸಿಪಾಯಿ ದಂಗೆಗಳು ಇವನ ಕಾಲದಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ಯಾನಿಂಗ್ ಅಂದರೆ ಗೊತ್ತಿದೆ ನಮಗೆ. 1857ರಲ್ಲಿ ಕ್ಯಾನಿಂಗೇ ಭಾರತದಲ್ಲಿ ಕೊನೆಯ ಒಂದು ಗವರ್ನರ್ ಆಗ್ತಾನೆ. ನೆಕ್ಸ್ಟು 1858ರಲ್ಲಿ ಪ್ರಥಮ ವೈಸರಾಯಿ ಸಹ ಆಗ್ತಾನೆ. ಏನಾಗ್ತಾನೆ? ವೈಸರಾಯ ಸಹ ಆಗ್ತಾನೆ. ಹಾಗೆಯೇ 1856ರಲ್ಲಿ ಈ ಒಂದು ವಿಡೋ ರೀಅರೇಂಜ್ ಮ್ಯಾರೇಜ್ ಆ್ಯಕ್ಟನ್ನು ಈ ಕ್ಯಾನಿಂಗೇ ಜಾರಿಗೆ ತರ್ತಾನೆ. ಇದನ್ನು ಫಸ್ಟ್ ಇಂಟ್ರೊಡಕ್ಷನ್ ಮಾಡಿದ್ದು ಡಾಲೌಸಿ, ಆದರೆ ಜಾರಿಗೆ ತಂದದ್ದು ಯಾರು ಅಂದರೆ ಕ್ಯಾನಿಂಗ್. ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಇವನೇ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 3ನೇ ಪ್ರಶ್ನೆಗೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ಗೊತ್ತಾಯಿತು. 3ನೇ ಪ್ರಶ್ನೆಗೆ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ಆನ್ಸರು ನಮಗೆ ಗೊತ್ತಾಯಿತು. ನೆಕ್ಸ್ಟು ಇದಾದಮೇಲೆ ನಮಗೆ ಬೇರೆ ವಿಧಾನದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದ ಕಮಿಷನ್ ನಿಯೋಗ ಯಾವುದು? ನೋಡಿ, ಜಲಿಯನ್ ವಾಲಾಬಾಗ್ ನೀವು ಅಂದರೆ ಪಂಜಾಬಿನ ಅಮೃತ್ಸರದಲ್ಲಿ ನಡೆದಂಥ ಒಂದು ಅಮಾನುಷ ಕೃತ್ಯ ಅಂತಕ್ಕಂಥದ್ದು. 1919 ಪಂಜಾಬಿನ ನಾಡ ಹಬ್ಬವಾದಂತಹ ಈ ಒಂದು ಏಪ್ರಿಲ್ 13ನೇ ತಾರೀಕು ಇದು ನಡೀತು ಅಂತ. ನಾಡ ಹಬ್ಬವಾದಂಥ ಏಪ್ರಿಲ್ 13ನೇ ತಾರೀಕು ಬೈಸಾಖಿ ನಾಡ ಹಬ್ಬ. ಯಾವ ಹಬ್ಬ? ಈ ಒಂದು ಬೈಸಾಖಿ ನಾಡ ಹಬ್ಬ. ಈ ರೌಲತ್ ಆ್ಯಕ್ಟನ್ನು ವಿರೋಧಿಸಿ ಏನು ಮಾಡ್ತಾರೆ? 20,000 ಜನ ಸುಮಾರು ಸಭೆ ಸೇರಿರ್ತಾರೆ. ಈ ಸಭೆಯನ್ನು ಚದುರಿಸೋದಕ್ಕೆ ಪಂಜಾಬಿನ ರಾಜ್ಯಪಾಲ ಮೈಕಲ್ ಓ ಡಯರ್ ಏನು ಮಾಡ್ತಾನೆ? ಈ ಜನರಲ್ ಡಯರ್ನನ್ನು ಕಳಿಸ್ತಾನೆ. ಯಾರು ಕಳಿಸ್ತಾನೆ? ಜನರಲ್ ಡಯರನ್ನು ಕಳಿಸ್ತಾನೆ. ಇವನು ಈ ಜನರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಏನು ಮಾಡ್ತಾನೆ? 10 ನಿಮಿಷಗಳ ಕಾಲ ಗುಂಡು ಹಾರಿಸಿದ್ದರಿಂದ 379ಕ್ಕೂ ಹೆಚ್ಚು ಜನ ಏನು ಮಾಡಿದರು? ಈ ಘಟನೆಯಲ್ಲಿ ಸತ್ರು. 2500ಕ್ಕೂ ಹೆಚ್ಚು ಜನ ಏನಾಯಿತು? ಈ ಘಟನೆಯಲ್ಲಿ ಏನು ಗಾಯಗೊಂಡರು ಅಂತಕ್ಕಂಥದ್ದು ಗೊತ್ತಿರಬೇಕು. ಇಂತಹ ಅಮಾನುಷ ಕೃತ್ಯವನ್ನು ಅಧ್ಯಯನ ಮಾಡಿದಂಥ ಸಮಿತಿ ಯಾವುದು ಅಂದರೆ ಈ ಹಂಟರ್ ಕಮಿಷನ್ ಅಂತ ಗೊತ್ತಿರಬೇಕು. ಯಾವುದು? ಹಂಟರ್ ಕಮಿಷನ್. ನೋಡಿ, 1919ರಲ್ಲಿ ಇದು ರೆಡಿಯಾಗಿ 1920ಕ್ಕೆ ರಿಪೋರ್ಟನ್ನು ಕೊಡುತ್ತೆ. ಈ ಹಂಟರ್ ಕಮಿಷನ್ನ ವಿಶೇಷತೆ ಏನಪ್ಪ ಅಂದರೆ ಅಂದಿನ ಪಂಜಾಬಿನ ರಾಜ್ಯಪಾಲನಾದಂತಹ ಈ ಮೈಕಲ್ ಓ ಡಯರನ್ನು ಮೈಕಲ್ ಓ ಡಯರ್ನನ್ನು ಏನಂತ ಮಾಡುತ್ತೆ ಅಂದರೆ ಇವನು ನಿರಪರಾಧಿ ಅಂತ ಹೇಳುತ್ತೆ. ಆದರೆ ಈ ಪೊಲೀಸ್ ಅಧಿಕಾರಿಯಾದಂತಹ ಈ ಒಂದು ಜನರಲ್ ಡಯರ್ ಏನಿದ್ದಾನೆ, ಯಾರು? ಈ ಜನರಲ್ ಡಯರ್ ಏನಿದ್ದಾನೆ ಇವನನ್ನು ಅಪರಾಧಿ ಅಂತ ಪರಿಗಣಿಸುತ್ತೆ. ಇವನನ್ನು ಏನು ಮಾಡುತ್ತೆ? ಅಪರಾಧಿ ಅಂತ ಪರಿಗಣಿಸುತ್ತೆ. ಇದು ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು. ಅಪರಾಧಿ ಅಂತ ಪರಿಗಣಿಸುತ್ತೆ. ಇದು ವಿಶೇಷವಾಗಿ ಗೊತ್ತಿರಬೇಕು. ಇವನ್ನ ಕೆಲಸದಿಂದ ವಜಾಗೊಳಿಸುತ್ತೆ. ಆದರೆ ಬ್ರಿಟನ್ ಮಾರ್ನಿಂಗ್ ಸ್ಟಾರ್ ಪತ್ರಿಕೆಯಲ್ಲಿ ಇವನನ್ನು ರಾಷ್ಟ್ರ ರಕ್ಷಕ ಅಂತ ಕೊಂಡಾಡಿ ಇವನಿಗೆ ಹಣ ಮತ್ತು ಮನೆಯನ್ನು ಏನು ಮಾಡ್ತಾರೆ? ಆ ಬ್ರಿಟನ್ನಲ್ಲಿ ನೀಡ್ತಾರೆ. ಆದರೆ ಈ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ 1940ರಲ್ಲಿ ಈ ಒಂದು ಉಧಮ್ ಸಿಂಗ್ ಅಂತಕ್ಕಂಥವನೇನು ಮಾಡ್ತಾನೆ? ಈ ಇಂಗ್ಲೆಂಡಿನಲ್ಲಿ ಈ ಮೈಕಲ್ ಓ ಡಯರ್ನನ್ನು ಕೊಂದಂಥವನೇ ಉಧಮ್ ಸಿಂಗ್ ಅಂತ ಗೊತ್ತಿರಬೇಕು. ಉಧಮ್ ಸಿಂಗ್ ನಿಮಗೆ ಗೊತ್ತಿದೆ. 7 ಜನ ಬಿಳಿಯರ ಆಯೋಗ, 7 ಜನರನ್ನು ಒಳಗೊಂಡ ಬಿಳಿಯರ ಆಯೋಗ 1927ರಲ್ಲಿ ರಚನೆ ಆಯಿತು. 28ಕ್ಕೆ ಭಾರತಕ್ಕೆ ಬಂತು. ಇದು ಸೈಮನ್ ಕಮಿಷನ್ ಅಂತ ಕರಿತೀವಿ. 1927ರಲ್ಲಿ ಮತ್ತೊಂದು ಏನು ಕಮಿಷನ್ ರಚನೆ ಆಯಿತು, ಅದು ಬಟ್ಲರ್ ಕಮಿಷನ್ ಅಂತ ಕರಿತೀವಿ. ಈ ಬಟ್ಲರ್ ಕಮಿಷನ್ ಸಹ ಭಾರತದಲ್ಲಿ ಈ ಸಂಘ ಸಂಸ್ಥೆಗಳ ಅಧ್ಯಯನಕ್ಕಾಗಿ ಬಟ್ಲರ್ ಸಮಿತಿಯನ್ನು 1927ನಲ್ಲಿ ನೇಮಕ ಮಾಡಿತು. ಅದೇ ಹೇಗೆ ಸೈಮನ್ ಕಮಿಷನ್ ಸಹ ಆವಾಗಲೇ ರಚನೆ ಆಯಿತು ಅಂತ ಗೊತ್ತಿರಬೇಕು. 5ನೇ ಪ್ರಶ್ನೆಗೆ ಬಿ ಆನ್ಸರ್. ನೆಕ್ಸ್ಟ್, ಬಾದಾಮಿ ಗಿದ್ದ ಗತಕಾಲದ ಪೂರ್ವಕಾಲದ ಹೆಸರೇನು ಅಂತ. ನಿಮಗೆ ಹಳೆಬೀಡು, ಬೇಲೂರು ಮತ್ತು ವಾತಾಪಿ, ಐಹೊಳೆ ಅಂತ ಕರಿತೀವಿ. ನೋಡಿ, ನಮಗೆ ಹಳೆಬೀಡು, ಬೇಲೂರು ಅಂತಕ್ಕಂಥದ್ದು ಈ ಒಂದು ಹಾಸನ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ರಾಷ್ಟ್ರಕೂಟರ ದೊರೆ ಧ್ರುವಕೆರೆಯನ್ನು ಕಟ್ಟಿದ್ರಿಂದ ಇದನ್ನು ದ್ವಾರ ಸಮುದ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನು ದ್ವಾರ ಸಮುದ್ರ ಅಂತ. ಎಸ್, ಹಾಗಾದರೆ ಈ ಬಾದಾಮಿಗಿದ್ದಂಥ ಹಳೆ ಹೆಸರು ಯಾವುದು ಅಂದರೆ ವಾತಾಪಿ. ಇದು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿದೆ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ವಾತಾಪಿಗೆ ಇದ್ದಂಥ ಮತ್ತೊಂದು ಹೆಸರೇನಪ್ಪ ಅಂದರೆ ಈ ಅಗಸ್ತ್ಯ ತೀರ್ಥ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳಿದರೆ ಗೊತ್ತಿರಬೇಕು. ನಿಮಗೆ ಕಿಷ್ಕಿಂದ ಇರ್ಬೋದು, ಪಂಪ ತೀರ್ಥ ಇರ್ಬೋದು, ಪಂಪ ಕ್ಷೇತ್ರ ಇರ್ಬೋದು, ಅದೆಲ್ಲ ಹಂಪಿ. ಅಗಸ್ತ್ಯ ತೀರ್ಥ ಅಂದರೆ ಯಾವುದಪ್ಪ ಅಂದರೆ ವಾತಾಪಿ ಅಂತ ಗೊತ್ತಿರಬೇಕು.
ಎಸ್ ಸ್ನೇಹಿತರೆ, ಈ ಐಹೊಳೆ ಏನಿದೆ, ಐಹೊಳೆಯು ಸಹ ಎಲ್ಲಿದೆ ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬರುತ್ತೆ ನೋಡಿ. ಬಾದಾಮಿ, ಐಹೊಳೆ ಮತ್ತು ಈ ಪಟ್ಟದಕಲ್ಲು ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಬರುತ್ತೆ. ಅಗಸ್ತ್ಯ ತೀರ್ಥ ಅಂದರೂ ಒಂದೇ, ವಾತಾಪಿ ಅಂದರೂ ಒಂದೇ, ಇವೆರಡರ ಬಗ್ಗೆನ ಸಹ ನಿಮಗೆ ಮಾಹಿತಿ ಇರಲಿ. ಬೇಲೂರಿನ ಚೆನ್ನಕೇಶವ ಮುಂದಿರು ಅಂದರೆ ಚೆನ್ನಕೇಶವ ಮಂದಿರವು ನೋಡಿ, ತ್ರಿಕೂಟ, ದ್ವಿಕೂಟ, ಏಕಕೂಟ ಮತ್ತು ಚತುಷ್ಕೂಟ ಅಂತಕ್ಕಂಥದ್ದಿಲ್ಲ, ಚತುಷ್ಕೂಟ ಅಂತಕ್ಕಂಥದ್ದಿದೆ ನೋಡಿ. ಬೇಲೂರಿನ ಚೆನ್ನಕೇಶವ ದೇವಾಲಯ ಒಂದು ಏಕಕೂಟ ದೇವಾಲಯ ಅಂತ ಗೊತ್ತಿರಬೇಕು. 1116ರಲ್ಲಿ ವಿಷ್ಣುವರ್ಧನ ಚೋಳರ ವಿರುದ್ಧ ಏನು ಮಾಡ್ತಾನೆ, ಈ ತಲಕಾಡು ಕದನದಲ್ಲಿ ಗೆಲ್ತಾನೆ. ತಲಕಾಡು ಕದನದಲ್ಲಿ ಗೆದ್ದಂಥ ನೆನಪಿಗಾಗಿ ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ತಲಕಾಡಿನಲ್ಲಿರ್ತಕ್ಕಂತಹ ಈ ಒಂದು ಕೀರ್ತಿನಾರಾಯಣ ದೇವಾಲಯವನ್ನು ಸಹ ನಿರ್ಮಾಣ ಮಾಡ್ತಾನೆ ವಿಷ್ಣುವರ್ಧನ. ಹಾಗಾಗಿ ಈ ಒಂದು ಹೊಯ್ಸಳರ ದೇವಾಲಯಗಳೇನಿದೆ ಇವು 8 ಅಥವಾ 6, 7 ಅಡಿ ಜಗಲಿ ಮೇಲಿರ್ತವೆ. ನೆಕ್ಸ್ಟು ಪಿರಾಮಿಡಿನ ಆಕಾರದಲ್ಲಿರ್ತದೆ, ಮೇಲಿಂದ ನೋಡಿದರೆ ನಕ್ಷತ್ರದ ಆಕಾರದಲ್ಲಿರ್ತದೆ. ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಕ್ಯಾರೆಕ್ಟ್ರು ಈ ಹೊಯ್ಸಳ ಸ್ಟೈಲ್ ಅಂತ ಕರಿತೀವಿ. ಹಾಗಾದರೆ ಇವರಲ್ಲಿದ್ದಂಥ ಮುಖ್ಯಾಂಶಗಳೇನು ಅಂದರೆ ಈ ಒಂದು ಪಂಚಕೂಟ ದೇವಾಲಯಗಳು. ಯಾವುದು? ಪಂಚಕೂಟ ದೇವಾಲಯಗಳು ಅಂತ ಗೊತ್ತಿರಬೇಕು ನೋಡಿ. ದ್ವಿಕೂಟ ದೇವಾಲಯ ಯಾವುದು ಅಂದರೆ ಈ ಹಳೆಬೀಡು. ಹಳೆಬೀಡಲ್ಲಿರ್ತಕ್ಕಂಥದ್ದು ದ್ವಿಕೂಟ ದೇವಾಲಯ. ಈ ತ್ರಿಕೂಟ ದೇವಾಲಯ ಯಾವುದು ಅಂದರೆ ಮೈಸೂರಿನ ಒಂದು ಸೋಮನಾಥಪುರ ಅಂತ ಗೊತ್ತಿರಬೇಕು ನೋಡಿ. 5 ಪಂಚಕೂಟ ದೇವಾಲಯಗಳು ಗೊತ್ತಿರಬೇಕು ನಿಮಗೆ. ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ಮತ್ತು ಅದೇ ರೀತಿಯಾಗಿ ಸೋಮನಾಥಪುರ ಇರ್ಬೋದು, ಅದೇ ರೀತಿಯಾಗಿ ನಿಮಗೆ ದೊಡ್ಡಗದ್ದವನಹಳ್ಳಿ ಇರ್ಬೋದು, ಹಾಗೆ ಈ ಒಂದು ಗೋವಿಂದನಹಳ್ಳಿ ಅಂತಕ್ಕಂಥದ್ದು ಇರ್ಬೋದು. ದೊಡ್ಡಗದ್ದವನಹಳ್ಳಿ ಮತ್ತು ಗೋವಿಂದನಹಳ್ಳಿ ಅಂತ. ಈ ಚತುಷ್ಕೂಟ ಮಂದಿರ ಎಲ್ಲಿದೆ ಅಂದರೆ ಇದು ಈ ಒಂದು ದೊಡ್ಡ ಗದ್ದವ, ಈ ದೊಡ್ಡ ಗದ್ದವ್ವನ ಹಳ್ಳಿಯಲ್ಲಿರ್ತಕ್ಕಂಥದ್ದೇ ಈ ಒಂದು ಚತುಷ್ಕೂಟ ದೇವಾಲಯ. ಹಾಗಾದರೆ ಪಂಚಲಿಂಗೇಶ್ವರ ಎಲ್ಲಿದೆ ಅಂದರೆ ಈ ಒಂದು ಗೋವಿಂದನಹಳ್ಳಿ ಅಂತ ಗೊತ್ತಿರಬೇಕು. ಗೋವಿಂದನಹಳ್ಳಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಪಂಚಕೂಟ ದೇವಾಲಯ ಇನ್ನೊಂದಿದೆ, ಅದು ಗೋವಿಂದನಹಳ್ಳಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ. ದೊಡ್ಡ ಗದ್ದವನಹಳ್ಳಿ ಎಲ್ಲಿ ಬರುತ್ತೆ ಅಂದರೆ ಇದು ಹಾಸನದಲ್ಲಿ ಬರುತ್ತೆ. ಗೋವಿಂದನಹಳ್ಳಿಯಲ್ಲಿ ಬರುತ್ತಂದರೆ ಇದು ಮಂಡ್ಯದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಮಂಡ್ಯದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಈಗ ಹೊಯ್ಸಳರ ಕಾಲದ ಪಂಚಕೂಟ ದೇವಾಲಯಗಳ ಬಗ್ಗೆಯೂ ಸಹ ನಾನು ಮಾತಾಡಿದೆ. ಈ ಒಂದು ಏಕಕೂಟ, ದ್ವಿಕೂಟ, ತ್ರಿಕೂಟ, ಈ 3 ದೇವಾಲಯಗಳು ಬೇಲೂರು ಇರ್ಬೋದು, ಹಾಗೆ ಹಳೆಬೀಡು ಇರ್ಬೋದು, ಹಾಗೆ ಸೋಮನಾಥಪುರ ಇರ್ಬೋದು. 2023ರಲ್ಲಿ 42ನೇ ಯುನೆಸ್ಕೋ ಅಂದರೆ ನಮಗೆ ಈ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿ ಸೇರ್ಪಡೆ ಆಗಿರೋದು ನಿಮ್ಗೆ ಗೊತ್ತಿರಬೇಕು. ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿ ಸೇರ್ಪಡೆ ಆಗಿರೋದು ಗೊತ್ತಿರಬೇಕು ಅಂತಕ್ಕಂಥದ್ದು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆಗಿದೆ, ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಯಾರು? ಸುಭಾಷ್ ಚಂದ್ರ ಬೋಸ್, ಲಾಲಾ ಹರದಯಾಳ್ ಮತ್ತು ವಿನಾಯಕ್ ದಾಮೋದರ್ ಸಾವರ್ಕರ್, ಮಹಾತ್ಮ ಗಾಂಧೀಜಿ. ನೋಡಿ, ವಿದೇಶದಲ್ಲಿ ಕ್ರಾಂತಿಕಾರಿಗಳನ್ನು ಮಾಡಿದ್ರಲ್ಲಿ 1913ರಲ್ಲಿ ಈ 1913ರಲ್ಲಿ ಈ ಅಮೇರಿಕದ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ, ಈ ಫ್ರಾನ್ಸಿಸ್ಕೋದಲ್ಲಿ ಏನು ಮಾಡ್ತಾರೆ, ಈ ಒಂದು ಗದ್ದರ್ ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದ್ದೆ 1913ರಲ್ಲಿ ಲಾಲಾ ಹರದಯಾಳ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದರ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದರೆ ಈ ಒಂದು ಸೋಹನ್ ಸಿಂಗ್ ಬಕ್ಷಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಸೋಹನ್ ಸಿಂಗ್ ಬಕ್ಷಿ ಅಂತ. ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಿಸಿದಂಥ ಘಟನೆಗಳು ನಿಮಗೆ ಗೊತ್ತಿದೆ. ಈ ಒಂದು ಪೊಯನಿಕ್ ಸೆಟಲ್ಮೆಂಟ್ ಇರ್ಬೋದು ಅಥವಾ ಲಿಯೋ ಟಾಲಸ್ಟೈ ಫಾರ್ಮ್ ಅಂತಕ್ಕಂಥದ್ದು ಇರ್ಬೋದು, ಇದು ಆಫ್ರಿಕಾದಲ್ಲಿ ಸ್ಟಾರ್ಟ್ ಮಾಡಿದರು. ಭಾರತದಲ್ಲಿ ಸಬರಮತಿ. ನೋಡಿ, 1943ರಲ್ಲಿ ಸಿಂಗಪುರ್ನಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್, ಇಂಡಿಯನ್ ನ್ಯಾಷನಲ್ ಆರ್ಮಿ. ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತಕ್ಕಂಥವ್ರು 1905ರಿಂದ 7ರವರೆಗೆ ಏನು ಇವರು ವಿಶೇಷವಾಗಿ ಈಗ ಇಂಡಿಯನ್ ಹೌಸ್ ಸದಸ್ಯರಾದಮೇಲೆ ಅಭಿನವ ಭಾರತ, ಮಹಾರಾಷ್ಟ್ರದಲ್ಲಿ ಇವರ ಸಹೋದರರು ಏನು ಮಾಡ್ತಾರೆ, ಅಭಿನವ ಭಾರತವನ್ನು ಸ್ಟಾರ್ಟ್ ಮಾಡ್ತಾರೆ 1904ರಲ್ಲಿ. ಇದನ್ನು ಲಂಡನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್. ಇವರ ಸಹೋದರ ಸ್ಟಾರ್ಟ್ ಮಾಡಿದ್ದು ಮಹಾರಾಷ್ಟ್ರದಲ್ಲಿ ಅಭಿನವ ಭಾರತ ಅಂತ ಗೊತ್ತಿರಬೇಕು. ಅಭಿನವ ಭಾರತ ಅಂತಕ್ಕಂಥ ಒಂದು ಸಂಘಟನೆ ಅಂತ, ಕ್ರಿಮಿನಲ್ ಆರ್ಗನೈಜೇಷನ್ಸ್ ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಯಾರು ಅಂತ ನಮಗೆ ಗೊತ್ತಾಯಿತು, ಲಾಲಾ ಹರದಯಾಳ್. ಅಖಿಲ ಭಾರತ ಮುಸ್ಲಿಂ ಲೀಗನ್ನು 1906 ಡಿಸೆಂಬರ್ಲಿ 30ರಂದು ಡ್ಯಾಶಲ್ಲಿ ರಚಿಸಲಾಯಿತು ಅಂತ. ನೋಡಿ, ಮುಸ್ಲಿಂ ಲೀಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಮಗೆ ಏನು ಕೇಳ್ಬೋದು
ನೋಡಿ, ಭಾರತದಲ್ಲಿ ಮುಸ್ಲಿಮರು ತಮ್ಮ ಜಾಗೃತಿಗಾಗಿ ಏನು 1885ರಲ್ಲಿ ಕಾಂಗ್ರೆಸ್ ಇತ್ತು, ಅದೇ ಥರ 1906ರಲ್ಲಿ ಏನು ಮಾಡಿದ್ರು, ಮುಸ್ಲಿಂ ಲೀಗನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಢಾಕಾದಲ್ಲಿದೆ. ಇದರ ಸಲೀಂ ಮುಲ್ಲಾ ಖಾನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇದರ ಸ್ಥಾಪಕರು. ಈ ಆಗಾ ಖಾನ್ ಅಂತಕ್ಕಂಥವ್ರು ಇದರ ಶಾಶ್ವತ ಸ್ಥಾಪಕರಾಗಿದ್ದರು ಅಂತ ಗೊತ್ತಿರಬೇಕು. ಆದರೆ ಈ ಒಂದು ಮುಸ್ಲಿಂ ಲೀಗ್ನ ಕೇಂದ್ರ ಕಚೇರಿ 1910ರಲ್ಲಿ ಏನು ಮಾಡುತ್ತಾರೆ, ಇದನ್ನು ಲಕ್ನೋಗೆ ಟ್ರಾನ್ಸ್ಫರ್ ಆಗುತ್ತೆ. ಏನಾಗುತ್ತೆ, ಇದು ಲಕ್ನೋಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಅಲಿಗಢ್, ಲಾಹೋರ್ ನಮಗೆ ಗೊತ್ತಿರಬೇಕು. ಅಲಿಗಢ್ ಏನಿದೆ, ಇಲ್ಲಿ ವಹಬಿ ಚಳವಳಿ ಅನ್ನೋದಕ್ಕಿಂತ ಅಲಿಗಢ್ ಚಳವಳಿ ನಡೀತು. ಎಲ್ಲಿ, ಅಲಿಗಢ್ನಲ್ಲಿ. ಇದು ಉತ್ತರ ಪ್ರದೇಶದಲ್ಲಿದೆ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗಢ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಪ್ರಸ್ತುತ ಭಾರತದಲ್ಲಿ ಅತ್ಯಂತ ದೊಡ್ಡ ಉರ್ದು ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ಈ ಅಲಿಗಢ್ ವಿಶ್ವವಿದ್ಯಾನಿಲಯ ಅಂತ ಗೊತ್ತಿರಬೇಕು. ಯಾವುದು ಅಂದರೆ ಈ ಅಲಿಗಢ್ ವಿಶ್ವವಿದ್ಯಾನಿಲಯ ಅಂತ ನಿಮಗೆ ಗೊತ್ತಿರಬೇಕು. ಢಾಕಾ, ಲಕ್ನೋ ಮತ್ತು ಲಾಹೋರ್ ಮತ್ತು ಅಲಿಗಢ್ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಅಖಿಲ ಭಾರತ ಮುಸ್ಲಿಂ ಲೀಗನ್ನು 1906ರಲ್ಲಿ ಡಿಸೆಂಬರ್ 31ರಲ್ಲಿ ಯಾರು ಸ್ಥಾಪಿಸಿದರು ಅಂತ ಗೊತ್ತಾಯಿತು. ಹಾಗಾದರೆ ಈಗ ನಮಗೆ 9ನೇ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು. USA ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಸ್ಥಾಪಿಸಿದರು ಅಂತ. ಮೇಡಮ್ ಕಾಮ್, ಲಾಲಾ ಲಜಪತ್ ರಾಯ್, ಮೇಡಮ್ ಬ್ಲಾವಟಸ್ಕಿ ಮತ್ತು ಓಲ್ಕಟ್ ಮತ್ತು ಸ್ವಾಮಿ ವಿವೇಕಾನಂದ. ನೋಡಿ, ಫಸ್ಟ್ ನಮಗೆ ಥಿಯೋಸಾಫಿಕಲ್ ಸೊಸೈಟಿಯ ಕಾನ್ಸೆಪ್ಟ್ 1875ರಲ್ಲಿ ಅಮೇರಿಕದ ನ್ಯೂಯಾರ್ಕ್ ಏನಿದೆ, ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಯಾರು ಸ್ಥಾಪನೆ ಮಾಡಿದರು ಅಂದರೆ ಈ ರಷ್ಯಾದ ಒಂದು ಬ್ಲಾವಟಸ್ಕಿ. ಯಾರು ಅಂದರೆ ರಷ್ಯಾದ ಬ್ಲಾವಟಸ್ಕಿ ಅಂತಕ್ಕಂಥವ್ರು ಸ್ಟಾರ್ಟ್ ಮಾಡಿದರು. ಹಾಗೆ ಅಮೇರಿಕದ ಈ ಓಲ್ಕಾಟ್ ಅಂತಕ್ಕಂಥವ್ರು ಸೇರಿ ಸ್ಥಾಪನೆ ಮಾಡಿದರು. ಇದರಿಂದ ಪ್ರಭಾವಿತರಾಗಿಯೇ ಈ ಐರಿಷ್ ಮಹಿಳೆ ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಐರಿಷ್ ಮಹಿಳೆ 1879ರಲ್ಲಿ ಅನಾ ಬೆಸೆಂಟ್ ಭಾರತಕ್ಕೆ ಬಂದು 1882ರಲ್ಲಿ ಏನು ಮಾಡ್ತಾರೆ, ಈ ತಮಿಳುನಾಡಿನ ಈ ಒಂದು ಅಡಿಯರ್ನಲ್ಲಿ ಏನು ಮಾಡ್ತಾರೆ, ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯಾಂಶಗಳು. ನೆಕ್ಸ್ಟು ಮೇಡಮ್ ಕಾಮ್ ಬಗ್ಗೆ, ಹಾಗೆ ಲಾಲಾ ಲಜಪತ್ ರಾಯ್ ಅವರು ಅಮೇರಿಕದಲ್ಲಿ ಓಮ್ ರೂಲ್ ಲೀಗನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದ ಅವರು ಈಗ ತಾನು ಹೇಳಿದೆ 1896ರಲ್ಲಿ ಈ ಒಂದು ವೇದಾಂತ ಸಂಘವನ್ನು ನ್ಯೂಯಾರ್ಕಲ್ಲಿ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗೆ ಇದೇ ರೀತಿಯಾದಂಥ ಕಾನ್ಸೆಪ್ಟ್ಗಳು ಸಹ ನಮಗೆ ಬರ್ತಾ ಹೋಗುತ್ತೆ. ಹಾಗಾದರೆ ಈ 3 ಜನ ವಿದೇಶಿಯಲ್ಲಿ, ಲಾಲಾ ಲಜಪತ್ ರಾಯ್ ಸಹ ಅಮೇರಿಕದಲ್ಲಿ ಓಮ್ ರೂಲ್ ಲೀಗ್ ಇರ್ಬೋದು, ಸ್ವಾಮಿ ವಿವೇಕಾನಂದ ಅಮೇರಿಕದಲ್ಲಿ ಈ ವೇದಾಂತ ಸಂಘ ಇರ್ಬೋದು, ಸ್ಥಾಪನೆ ಮಾಡಿದ್ರ ಬಗ್ಗೆ ನಿಮಗೆ ಐಡಿಯಾ ಇರ್ಬೋದು. ನೆಕ್ಸ್ಟ್ ಇವೆರಡೂ ಕಾನ್ಸೆಪ್ಟ್ ಆದಮೇಲೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಬಾರ್ದೋಲಿ, ದಂಡಿ, ಸಬರಮತಿ ಮತ್ತು ಚಂಪಾರಣ್. ನೋಡಿ, ಬಾರ್ದೋಲಿ ಸತ್ಯಾಗ್ರಹ ಗುಜರಾತಲ್ಲಿ 1928-29ರಲ್ಲಿ ಬ್ರಿಟಿಷರ ವಿರುದ್ಧ ರೈತರು ಕಂದಾಯ ನಿರಾಕರಣೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ದಂಡಿ ಗೊತ್ತಿದೆ ನಿಮಗೆ, ಗುಜರಾತಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತಕ್ಕಂಥದ್ದು 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹ 1930 ಈ ಮಾರ್ಚ್ 12ರಂದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಸಬರಮತಿ ಫಾರ್ಮ್ ಸ್ಟಾರ್ಟ್ ಆಗಿದ್ದು 1915ರಲ್ಲಿ ಆಫ್ರಿಕಾದಿಂದ ಬಂದಾಗ ಸಬರಮತಿ ಫಾರ್ಮನ್ನು ಸ್ಟಾರ್ಟ್ ಮಾಡಿ. ಆದರೆ ಈ ಚಂಪಾರಣ್ಯ ಸತ್ಯಾಗ್ರಹ ಮೊದಲ ಅವರ ಒಂದು ಸತ್ಯಾಗ್ರಹ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಚಂಪಾರಣ್ಯ ಎಲ್ಲಿದೆ? ಬಿಹಾರದಲ್ಲಿದೆ. ಈ ಒಂದು ನೀಲಿ ಬಟ್ಟೆಗೆ ಆಗ್ತಕ್ಕಂತಹ ಒಂದು ಪೌಡರ್ ಏನಿದೆ ಅಥವಾ ಇಂಡಿಗೋ ಫಾರ್ಮ್ ಅಂತ ಕರಿತೀವಿ. ಯಾವುದು? ಇಂಡಿಗೋ ಬೆಳೆ ಅಂತಕ್ಕಂಥದ್ದೇನಿದೆ, ಈ ಇಂಡಿಗೋ ಬೆಳೆಯನ್ನು ಬೆಳೆದಂಥ ರೈತರಿಗೆ ಬ್ರಿಟಿಷರು ಸರಿಯಾದ ಹಣವನ್ನು ನೀಡ್ತಾ ಇರಲಿಲ್ಲ. ಆವಾಗ 20ನೇ 3 ಭಾಗದಲ್ಲಿ ಈ ಬೆಳೆಯನ್ನು ಬೆಳಿಲೇಬೇಕು ಅಂತ ಒಂದು ತೀನ್ ಖಾತಿಯ ಆ್ಯಕ್ಟ್ ಅಂತ ಜಾರಿಗೆ ತಂದರು. ಈ ಆ್ಯಕ್ಟನ್ನು ವಿರೋಧಿಸಿ ಏನು ಮಾಡ್ತಾರೆ, ಗಾಂಧೀಜಿಯವರು ಚಂಪಾರಣ್ಯದಲ್ಲಿ ತಮ್ಮ ಪ್ರಥಮ ಒಂದು ಸತ್ಯಾಗ್ರಹವನ್ನು ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದರ ನೆಕ್ಸ್ಟ್ ಇಯರ್ ಆದಂಥದ್ದೇ 1918ರ ಈ ಒಂದು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಏನಿದೆ, ಇದು ಗಾಂಧೀಜಿಯವರ ಪ್ರಥಮ ಉಪವಾಸ. ಯಾವುದು ಅಂದರೆ ಉಪವಾಸ ಸತ್ಯಾಗ್ರಹ ಅಂತ ಗೊತ್ತಿರಬೇಕು. ಉಪವಾಸ ಸತ್ಯಾಗ್ರಹ ಅಂತ ನಿಮಗೆ ಗೊತ್ತಿರಬೇಕು. ಇವೆರಡೂ ಕಂಟೆಂಟ್ಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನೋಡಿ, ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹದ ಬಗ್ಗೆ ಹೇಳಿದಂಥ ಅಂಶಗಳು. ನೆಕ್ಸ್ಟ್ ಅದಾದಮೇಲೆ ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ಪರಿಚಯಿಸಿದ ರಾಜನು ಯಾರು ಅಂತ. ನೋಡಿ, ಬುದ್ಧನ ಸಂಕೇತಗಳ ಬಗ್ಗೆ ಮತ್ತು ಈ ಒಂದು ಹೀನಯಾನದ ಬಗ್ಗೆ ಹೋರಾಟ ಮಾಡಿದ್ದ ಯಾರು ಅಂದರೆ ಅಶೋಕ.
ಬುದ್ಧನ ಸಂಕೇತಗಳು ಅಂದರೆ ಅವನ ಒಂದು ಬೋಧಿ ವೃಕ್ಷ ಇರ್ಬೋದು, ಕುದುರೆ ಇರ್ಬೋದು, ನೆಕ್ಸ್ಟ್ ಅವನಿಗೆ ಸಂಬಂಧಿಸಿದಂಥ ಸಿಂಹ ಇರ್ಬೋದು, ಆನೆ ಇರ್ಬೋದು, ವೃಷಭ ಇರ್ಬೋದು, ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟವನು ಅಶೋಕ. ನೋಡಿ, ಹರ್ಷ ಏನು ಮಾಡ್ತಾನೆ, ಒಂದು ನಳಂದ ವಿವಿಯನ್ನು ಇವನು ಹೆಚ್ಚು ಡೆವಲಪ್ಮೆಂಟ್ ಮಾಡ್ತಾನೆ. ಇವನು ಬೌದ್ಧಿಸಮ್ಗೆ. ವೈನತ್ ಸಾಂಗನನ್ನು ವೆಲ್ಕಮ್ ಮಾಡೋದಕ್ಕೆ ಕನೂಜ್ ಮತ್ತು ಪ್ರಯಾಗ್ ಸಮ್ಮೇಳನಗಳನ್ನು ಸಹ ನಡೆಸ್ತಾರೆ. ಆದರೆ ಕಾನಿಷ್ಕ ಭಾರತಕ್ಕೆ ಮೊದಲು ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದ್ದೇ ಕುಶಾನರು, ಕುಜಲಾ ಕ್ಯಾಟ್ ಪೀಸಸ್ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಕಾನಿಷ್ಕ ಏನಿದ್ದಾನೆ ಬೌದ್ಧ ಧರ್ಮದಲ್ಲಿ ಈತ ಮಹಾಯಾನಕ್ಕೆ ಸಂಬಂಧಿಸಿದಂಥವನು. ಅದೇ ರೀತಿಯಾಗಿ ಅವನು ಈ ಒಂದು ಗಾಂಧಾರ ಕಲೆ ಏನಿದೆ, ಗಾಂಧಾರ ಕಲೆಯನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡಂಥವನು ಅಂತ ಗೊತ್ತಿರಬೇಕು. ಹಾಗೆ ಬುದ್ಧನ ಆಕೃತಿಯ ಗಾಂಧಾರ ಸ್ಟೈಲ್ ಗೊತ್ತಿದೆ ನಿಮಗೆ, ಜ್ಞಾನ ಮುದ್ರಿತ ಕಣ್ಣುಗಳು, ಗುಂಗುರ ಕೇಶ, ಇದೆಲ್ಲ ಏನಿದೆ ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಮಾಡಿದವನು ಯಾರು ಅಂದರೆ ಇದೇ ಕಾನಿಷ್ಕ ಅಂತ ಗೊತ್ತಿರಬೇಕು ನಿಮಗೆ. ಇದೇ ಕಾನಿಷ್ಕ ಅಂತ ಗೊತ್ತಿರಬೇಕು. 12ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಹರಪ್ಪ ನಗರವು ಯಾವ ನದಿ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತ್ತು? ಈಗ ನಮಗೆ ಸಟ್ಲೇಜ್ ಮತ್ತು ಬಿಯಾಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಆದರೆ ರಾವಿ ಸಿಂಧು ಅಂತಕ್ಕಂಥದ್ದು ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ರಾವಿ ನದಿ 1921ರಲ್ಲಿ ದಯಾರಾಮ್ ಸಾಹನಿ, ಯಾರು ದಯಾರಾಮ್ ಸಾಹನಿ ಅವರು ಏನು ಮಾಡ್ತಾರೆ, ಮೊದಲ ನಗರವನ್ನು ಪತ್ತೆ ಹಚ್ತಾರೆ, ಪಾಕಿಸ್ತಾನದಲ್ಲಿದೆ. ಈ ಹರಪ್ಪ ಅಂತಕ್ಕಂಥ ನಗರ ಪಾಕಿಸ್ತಾನದಲ್ಲಿದೆ ಅಂತ ಗೊತ್ತಿರಬೇಕು. ಹರಪ್ಪ ನಾಗರಿಕತೆ ಅಂತಕ್ಕಂಥ ಕರೆದವರು ಯಾರು ಅಂದರೆ ಸರ್ ಜಾನ್ ಮಾರ್ಷಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಸರ್ ಜಾನ್ ಮಾರ್ಷಲ್ ಆದಮೇಲೆ ನಮಗೆ ವಿಶೇಷವಾಗಿ ಇದು ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಜೇಷನ್ ಅಂತ ಗೊತ್ತಿರಬೇಕು. ಇದು ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಜೇಷನ್, ವಿಶ್ವದ ಮೊದಲ ನಗರ ನಾಗರಿಕತೆ ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಸಿಂಧೂ ನದಿ ಅಂತಕ್ಕಂಥ ದಂಡೆಯ ಮೇಲೆ ಇರ್ತಕ್ಕಂಥದ್ದೇ ಈ ಮಹೆಂಜೋದರ. ಯಾವುದು ಅಂದರೆ ಈ ಮಹೆಂಜೋದರ ನಗರ ಅಂತ ಗೊತ್ತಿರಬೇಕು. ನಮಗೆ ಈ ಒಂದು ಏನು ದಯಾರಾಮ್ ಸಾಹನಿ ಆದಮೇಲೆ ಅದನ್ನು ಯಾರು ಪತ್ತೆ ಹಚ್ಚಿದ್ರು ಮತ್ತು ಅದರ ವಿಶೇಷ ಅಂಶಗಳು 1992ನಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಸಿಂಧು ಮತ್ತು ರಾವಿ ನದಿ, ಒಟ್ಟಾರೆಯಾಗಿ ಈ ಪಂಚ ನದಿಗಳು ಏನು ಬೆಳೆಯುತ್ತಲ್ವ ಅಲ್ಲಿ ಈ ಸಿಂಧು ಸಿವಿಲೈಜೇಷನ್ ಅಥವಾ ದೋಹಾ ಪ್ರದೇಶಗಳಲ್ಲಿ ಇದು ಹೇಗೆ ಬಳಕೆಗೆ ಬಂತು ಅಂತ ನಿಮಗೆ ಗೊತ್ತಿರಬೇಕು. ಈ ರೀತಿಯಾದಂಥ ಪ್ರಶ್ನೆ ಮಹೆಂಜೋದರ ಮತ್ತು ಹರಪ್ಪ ಇವೆರಡೂ ಸಹ ಪಾಕಿಸ್ತಾನದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಪಾಕಿಸ್ತಾನದಲ್ಲಿದೆ ಅಂತ ಗೊತ್ತಿರಬೇಕು. ಕೆಳಗೆ ಹೆಸರಿಸಿದ ಗುಪ್ತ ರಾಜರ ಕಾಲಾನುಕ್ರಮಿಕ ಕ್ರಮವನ್ನು ನೀಡಿರಿ. ಕಾಲಾನುಕ್ರಮ ನೀಡಿರಿ ಅಂತ ಕ್ರಮಿಕ ಕ್ರಮವನ್ನು ನೀಡಿರಿ ಅಂತ. ನೋಡಿ, ಇಲ್ಲಿ ಯಾರು ಬರ್ತಾನೆ, ಇಲ್ಲಿ ಗುಪ್ತರ ಸ್ಥಾಪಕ ಇಲ್ಲ. ನಮಗೆ ಗುಪ್ತರ ಸ್ಥಾಪಕ ಶ್ರೀಗುಪ್ತ ಇಲ್ಲಿಲ್ಲ. ಶ್ರೀಗುಪ್ತ ಇಲ್ಲ ಅಂದಾಗ ಫಸ್ಟ್ ಕಂಡುಹಿಡಿಯೋದು ನಮಗೆ ಶ್ರೀಗುಪ್ತನ ನಂತರ ಬಂದಂಥವನು ಸ್ವತಂತ್ರ ದೊರೆ ಯಾರು ಅಂದರೆ 1ನೇ ಚಂದ್ರಗುಪ್ತ. ಇಲ್ಲಿ ಒಂದೇ ಕಡೆ ಇರೋದು, ಮೂರಿನಲ್ಲಿ ಇಲ್ಲ. ಹಾಗಾದರೆ ಚಂದ್ರಗುಪ್ತನ ನಂತರ ಬಂದಂಥವನು ಯಾರು ಅಂದರೆ ಭಾರತದ ನೆಪೋಲಿಯನ್, ಸಮುದ್ರಗುಪ್ತ 2 ಇಲ್ಲೇ ಇದೆ. ಸಮುದ್ರಗುಪ್ತನ ನಂತರ ಬಂದಂಥವನು ಯಾರು ಅಂದರೆ ಈ ಒಂದು ಚಂದ್ರಗುಪ್ತ 2ನೇ, ವಿಕ್ರಮಾದಿತ್ಯ 4. ನೆಕ್ಸ್ಟು ಅವನು ಆದಮೇಲೆ ಈ ನಳಂದ ವಿವಿಯನ್ನು ಸ್ಟಾರ್ಟ್ ಮಾಡಿದ್ದ 5ನೇ ಶತಮಾನದಲ್ಲಿ ಈ ಕುಮಾರಗುಪ್ತ ಇಲ್ಲಿ 5ನೇವನು. ಹಾಗಾದರೆ ಹೂಣರ ದಾಳಿಯನ್ನು ತಡೆಗಟ್ಟದಂಥ ಸ್ಕಂದಗುಪ್ತ ಕೊನೆಗೆ ಬರ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಹಾಗಾದರೆ ಈ ಕುಮಾರಗುಪ್ತ ಏನಿದ್ದಾನೆ ಇವನ ಕಾಲದಲ್ಲಿಯೇ ನಳಂದ ವಿವಿ ಸ್ಥಾಪನೆಯಾಗಿದ್ದು 5ನೇ ಶತಮಾನದಲ್ಲಿ. 5ನೇ ಶತಮಾನ. 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಲ್ಲೇ ಪಾಹಿಯಾನ್ ಅಂತಕ್ಕಂತಹ ಒಬ್ಬ ಚೀನಿ ಯಾತ್ರಿಕ ಬಂದಿದ್ದ. ಹಾಗೆ ಈ ಒಂದು ಮೆಹರೋಲಿ ಸ್ತಂಭ ಶಾಸನ ಇವನಿಗೆ ಸಂಬಂಧಿಸಿದೆ. ನೋಡಿ, ಈ ಸಮುದ್ರಗುಪ್ತನ ಕಾಲದಲ್ಲಿ ಸಂಬಂಧಿಸಿರ್ತಕ್ಕಂಥದ್ದು ಯಾವುದು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಅಂತ ಗೊತ್ತಿರಬೇಕು. ಇವನು ಸ್ವತಂತ್ರ ದೊರೆ. ಇವನ ಕಾಲದಲ್ಲಿ ಈ ಹೂಣರ ದಾಳಿಯಾಗಿತ್ತು ಭಾರತದ ಮೇಲೆ ಅಂತ ಗೊತ್ತಿರಬೇಕು. ಸ್ಕಂದಗುಪ್ತ ಅವರ ರಾಣಿಯರನ್ನು ಸಹ ನಿಮಗೆ ಎಕ್ಸಾಮ್ಗಳಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ನಿಮಗೆ ಸಹ ಗೊತ್ತಿರಬೇಕು. ನೋಡಿ, ದೆಹಲಿ ಸುಲ್ತಾನ್ ಅಂದರೆ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತಿ ಅಥವಾ ಜಕಾತೆಯ ಅರ್ಥ ಹೀಗಿದೆ ಅಂತ. ನೋಡಿ, ಮುಸ್ಲಿಮರ ಮೇಲಿನ ತೆರಿಗೆ, ಭೂಮಿಯ ಮೇಲಿನ ತೆರಿಗೆ, ಹಿಂದೂ ಮೇಲಿನ ತೆರಿಗೆ ಮತ್ತು ನೀರಿನ ಮೇಲಿನ ತೆರಿಗೆ ಅಂತಕ್ಕಂಥದ್ದು ನಿಮಗೆ ಕೇಳ್ತಾ ಹೋಗಿದ್ದಾರೆ. ನೋಡಿ, ಜಕಾತ್ ಅಂದರೆ ಮುಸ್ಲಿಮರ ಒಂದು ಧಾರ್ಮಿಕ ತೆರಿಗೆ ಅಂತ ಗೊತ್ತಿರಬೇಕು. ಮುಸ್ಲಿಮರ ಒಂದು ಧಾರ್ಮಿಕ, ಇವರು ಮೆಕ್ಕಾಕ್ಕೆ ಓದೋದಕ್ಕೆ ಧಾರ್ಮಿಕ ತೆರಿಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಜಕಾತ್ ಮತ್ತು ಈ ಜಿಜಿಯಾಗಳ ಬಗ್ಗೆ ನಿಮಗೆ ಮಾಹಿತಿ ಸರಿಯಾಗಿ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟು ಹಿಂದೂಗಳ ಮೇಲಿನ ತೆರಿಗೆ ಅಥವಾ ಮುಸ್ಲಿಮೇತರ ಮೇಲೆ ಇರ್ತಕ್ಕಂಥ ತೆರಿಗೆಯನ್ನು ಅಂತ ಕರಿತೀವಿ ಜಿಜಿಯಾ ತಲೆಗಂದಾಯ ಅಂತ ಕರಿತೀವಿ. ಜಿಜಿಯಾ ಕಂದಾಯ ಅಂತ ಕರಿತೀವಿ. ಇನ್ನೊಂದು ನಮಗೆ ಯುದ್ಧ ಸಂದರ್ಭದಲ್ಲಿ ಒಂದು ಲೂಟಿ ಮಾಡಿದ ತೆರಿಗೆಯನ್ನು ನಾವೇನಂತ ಕರಿತಾ ಇದ್ವಿ, ಕಂಸ್ ತೆರಿಗೆ ಅಂದರೆ ಏನು ಅಂದರೆ
ಯುದ್ಧ ಸಂದರ್ಭದಲ್ಲಿ ಲೂಟಿ ಮಾಡಿದಂತಹ ಹಣವನ್ನು ನಾವೇನಂತ ಕರಿತಾ ಇದ್ವಿ, ಕಂಸ್ ತೆರಿಗೆ ಅಂತ ಕರಿತಾ ಇದ್ವಿ. ನೋಡಿ 15ನೇ ಪ್ರಶ್ನೆಗೆ ಆಪ್ಷನ್ ಸಿ ಏನಿದೆ ಇದು ಸ್ನೇಹಿತರೆ ಸರಿಯಾದ ಉತ್ತರ ಆಯಿತು ಅಂತ ನಿಮಗೆ ಗೊತ್ತಿರಲಿ. ಇದು ಸರಿಯಾದ ಉತ್ತರ ಆಯಿತು ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಾದಮೇಲೆ ಚೋಳರ ಕಾಲದ ತಮಿಳು ರಾಮಾಯಣವನ್ನು ಬರೆದವರು ಯಾರು ಅಂತ. ವಾಲ್ಮೀಕಿ, ರಾಜೇಂದ್ರ ಚೋಳ, ಶಂಕರಾಚಾರ್ಯ, ಕಂಬನ ಅಂತ. ತಮಿಳು ರಾಮಾಯಣವನ್ನು ಬರೆದಂಥವ್ರು ಯಾರು ಅಂದರೆ ಈ ತಮಿಳು ರಾಮಾಯಣವನ್ನು ಕಂಬನ ಅಂತ ಗೊತ್ತಿರಬೇಕು. ಕಂಬನಿಗೆ ಸಂಬಂಧಿಸಿದಂತೆ ಹಿಂದೆ ಡಿಸ್ಕಷನ್ ಮಾಡಿದ್ದೀನಿ, ಅವನು ಯಾರ ಆಸ್ಥಾನದಲ್ಲಿದ್ದ ಮತ್ತು ಅವನ ವಿಶೇಷ ಅಂಶಗಳ ಬಗ್ಗೆಯೂ ಸಹ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದೆ. ಎಸ್, ಹಾಗಾದರೆ ಮುಂದೆ ನಮಗೆ ವಿಜಯನಗರ ಒಂದು ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು. ಸಿತಾರ್, ವೀಣೆ, ತಬಲ ಮತ್ತು ಮೃದಂಗ ಅಂತ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಡೆಪ್ತಾಗಿ ಮೊದಲೆಲ್ಲ ಏನು ಮಾಡ್ತಾ ಇದ್ದ, ಇದಕ್ಕೆ ಸಂಬಂಧಿಸಿದಂಥ ಬೇಸಿಕ್ ಕಾನ್ಸೆಪ್ಟ್ ಕೇಳ್ತಾ ಇದ್ದ. ಆದರೆ ವಿಜಯನಗರದ ಕಾಲದಲ್ಲಿ ವೀಣೆ, ಶೇಷಣ್ಣ ಇವರಿಗೆಲ್ಲ ನೀವು ಮೈಸೂರು ಅರಮನೆ ಇವ್ರ ಕಾಲದಲ್ಲಿ ಇತ್ತು, ಮುಂದುವರಿತಾ ಬಂತು ಅದು ಪಳವಳಿಕೆ. ಹಾಗಾಗಿ ವೀಣೆ ಅಂತಕ್ಕಂಥದ್ದು ವಿಜಯನಗರ ಕಾಲದಲ್ಲಿ ತುಂಬ ವಿಶೇಷವಾದಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿತ್ತು ಅಂತ ಗೊತ್ತಿರಬೇಕು. ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸಿದ ಮೊದಲ ವಿಜಯನಗರದ ಅರಸ ಯಾರು ಅಂದರೆ ಬುಕ್ಕದೇವರಾಯ ಅಂತ ಗೊತ್ತಿರಬೇಕು. ಮೊದಲ ಅರಸ ಯಾರು ಅಂದರೆ ಈ ಒಂದು ಬುಕ್ಕದೇವರಾಯ ಅಂತ ಗೊತ್ತಿರಬೇಕು. ಇಲ್ಲಿ ಹರಿಹರ ಸೆಕೆಂಡ್, ದೇವರಾಯ ಫಸ್ಟ್ ಮತ್ತು ಈ ಥಾಮಸ್ ಬೆಸ್ಟ್ ಅಂತಕ್ಕಂಥವ್ರು ಇದ್ದಾರೆ. ನೆಕ್ಸ್ಟ್, ಅಕ್ಬರ್ನು ಭೂಕಂದಾಯ ಸುಧಾರಣೆಗೆ ಪ್ರಸಿದ್ಧನಾಗಿದ್ದಾನೆ. ಇವನ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರಾಗಿತ್ತು, ಇವನ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರಾಗಿತ್ತು ಅಂತ. ಇಸ್ಮತ್ ಖಾನ್, ಬೀರ್ಬಲ್ ಮತ್ತು ಮುಜಾಫರ್ ಅಂತಕ್ಕಂಥವನಿದ್ದಾನೆ. ತೋದರಮಲ್ಲ ಅಂತ ಗೊತ್ತಿರಬೇಕು. ಈ ಒಂದು ಏನು ಶೇರ್ಷಾ ಸೂರ್ಯ, ಈ ಒಂದು ಶೇರ್ಷಾ ಸೂರ್ಯ ಒಂದು ಕಂದಾಯ ಪದ್ಧತಿಯನ್ನು ಕಾಪಿ ಮಾಡಿದ್ದೆ ಅಕ್ಬರ್ ಅಂತ ಅಕ್ಬರ್ ಅಂತಕ್ಕಂಥದ್ದೇ ಗೊತ್ತಿರಬೇಕು. ಹಾಗಾಗಿ ಈ ಅಕ್ಬರ್ ಅಂತಕ್ಕಂಥವ್ನು ಏನು ಮಾಡ್ದ ಅಂದರೆ ಈ ತೋದರಮಲ್ಲ ಅಲ್ಲಿ ಇದ್ದ ಶೇರ್ಷಾ ಸೂರ್ಯ ಆಸ್ಥಾನದಲ್ಲಿ ಅಕ್ಬರ್ನೂ ಸಹ ಇವನು ಮುಂದುವರೆದ ಅಂತ ಗೊತ್ತಿರಬೇಕು. ತೋದರಮಲ್ಲ ಅಂತ ಗೊತ್ತಿರಬೇಕು, ತೋದರಮಲ್ಲ. ಎಸ್, ಅದಾದಮೇಲೆ ಮುಂದೆ ದೆಹಲಿ ಕೆಂಪುಕೋಟೆ ನಿರ್ಮಿಸಿದವರು ಯಾರು ಅಂತ. ಬಾಬರ್, ಶಹಜಾನ್, ಔರಂಗಜೇಬ್, ಅಕ್ಬರ್. ನೋಡಿ ಇಲ್ಲಿ ಬಾಬರ್ ಏನು ಮಾಡ್ತಾನೆ, ಈ ಕಾಬೂಲಲ್ಲಿ ಉದ್ಯಾನವನಗಳನ್ನು ನಿರ್ಮಾಣ ಮಾಡ್ತಾನೆ. ಈ ಶಹಜಾನ್ ಇದ್ದಾನೆ, ಇವನೇನು ಮಾಡ್ತಾನೆ, ಕೆಂಪು ಕೋಟೆಯನ್ನು, ತಾಜ್ ಮಹಲನ್ನು, ಆಗ್ರಾ ಕೋಟೆಯನ್ನು ನಿರ್ಮಾಣ ಮಾಡಿದ್ದು. ಔರಂಗಜೇಬ್ ಔರಂಗಾಬಾದಿಗೆ ಬರ್ತಾನೆ. ಅಕ್ಬರ್ ಏನು ಮಾಡ್ತಾನೆ, ಫತೇಪುರ್ ಸಿಕ್ರಿ ಅಂತಕ್ಕಂಥದ್ದೇನಿದೆ ಈ ಫತೇಪುರ್ ಸಿಕ್ರಿಯನ್ನು ನಿರ್ಮಾಣ ಮಾಡಿ ಜಗತ್ತು ಒಂದು ಸೇತುವೆ ಅದನ್ನು ದಾಟಬೇಕು ಅಂತ ಬರೆದಿದ್ದು ಅಕ್ಬರ್ ಅಂತ ಗೊತ್ತಿರಲಿ. ಈ ಶಹಜಾನಿಗೆ ಸಂಬಂಧಿಸಿದಂಥ ಕಟ್ಟಡಗಳು ಮತ್ತು ಆತನ ಮುಖ್ಯಾಂಶಗಳು ಗೊತ್ತಿರಬೇಕು. ಕೆಂಪು ಅಮೃತ ಶಿಲೆಗಳಲ್ಲಿ ಈ ದೆಹಲಿ ಕೆಂಪು ಕೋಟೆ ನಿರ್ಮಾಣ ಆಗಿದ್ದರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ನೋಡಿ, ಎಲ್ಲರೂ ಭಾಳ ಶಾಂತವಾಗಿ ನೆಗೆಟಿವ್ ವ್ಯಾಲ್ಯೂಷನ್ ಇರೋದರಿಂದ ವಿಶೇಷವಾಗಿ ಪ್ರಶ್ನೆಗಳನ್ನು ನಿಧಾನ ಓದ್ಕೊಂಡು ಆನಂತರವಾಗಿ ನೀವು ಆನ್ಸರ್ ಮಾಡಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.